ನಮಸ್ಕಾರ ಗೆಳೆಯರ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರ. ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೆಳೆಯರ. ಇವತ್ತಿನ ವಿಡಿಯೋದಲ್ಲಿ ಡೈಮಂಡ್ ಎಕ್ಸ್ಪ್ರೆಸ್ನ ಯಾವ ರೀತಿ ನಮ್ಮ ಒಂದು ಫೋನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪ್ಲೇ ಮಾಡೋದು ಅಂತ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ಮಿಸ್ ಮಾಡದೆ ಒಂದು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳೆಲ್ಲನೂ ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ನಮ್ಮ ಒಂದು ವಾಟ್ಸಪ್ ಚಾನಲು ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಎರಡಕ್ಕೂ ನೀವು ಫಾಲೋ ಮಾಡ್ಕೊಳ್ಳಿ. ನೀವು ವಾಟ್ಸಪ್ ಚಾನಲ್ಗೆ ಫಾಲೋ ಮಾಡಿಕೊಂಡ್ರೆ ಲಿವರಿದು ಬಸ್ ಮೋಡ್ಸ್ ಎಲ್ಲ ಪಾಸ್ವರ್ಡ್ ಆಗ್ತಾ ಇರ್ತೀನಿ, ಅದಕ್ಕೋಸ್ಕರ ವಾಟ್ಸಪ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಇನ್ನು ನಮ್ಮ ಒಂದು ಡೈಮಂಡ್ ಎಕ್ಸ್ಪ್ರೆಸ್ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ. ಇನ್ನು ಬನ್ನಿ ವಿಡಿಯೋನ ಶುರು ಮಾಡೋಣ ಗೆಳೆಯರ. ಇನ್ನು ನಮ್ಮ ಒಂದು ಡೈಮಂಡ್ ಎಕ್ಸ್ಪ್ರೆಸ್ನ ಫ್ರಂಟ್ ಲುಕ್ಕಲ್ಲಿ ನೀವು ನೋಡ್ಬೋದು. ನಿಮಗೆ ಯಾವ ರೀತಿ ಕಾಣಿಸ್ತೆ ಅಂತ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿ ಯಲ್ಲಾಪುರ ಘಟಕ ಅಂತಲೂ ಹಾಕಿರುವಂಥದ್ದು ಡಿಪೋ ಬ್ಯಾಡ್ಜ್ ನೋಡ್ತಿರ್ಬೋದು. ಆಮೇಲೆ ಡೈಮಂಡ್ ಎಕ್ಸ್ಪ್ರೆಸ್ ಅಂತಲೂ ಹಾಕಿ ಒಂದು ಸಿಂಹದ್ದು ಫೋಟೋ. ಆಮೇಲೆ ಆ ಕಡೆ ಈ ಕಡೆ ನೀವು ನೋಡ್ತಿರ್ಬೋದು ಮಿರರ್ ಸ್ಟಿಕರಿಂಗ್ ಎಲ್ಲ ಚಿಂದಿಯಾಗಿ ಮಾಡಿದ್ದಾರೆ. ರೂಟ್ ಬೋರ್ಡು ಬೆಂಗಳೂರು, ಶಿವಮೊಗ್ಗ, ತುಮಕೂರು, ಭದ್ರಾವತಿ, ಶಿರಸಿ, ಯಲ್ಲಾಪುರ ಅಂತ ರೂಟ್ಗಳನ್ನ ಹಾಕಿ ಡೈಮಂಡ್ ಅಂತ ದೊಡ್ಡದಾಗಿ ಹಾಕಿ ಅಶೋಕ್ ಲೈಲ್ಯಾಂಡ್ ಅನ್ನೋದಕ್ಕೆಲ್ಲನೂ ಒಂದು ಸ್ವಲ್ಪ ಕಲರ್ ಪೇಂಟಿಂಗ್ ಮಾಡಿ KA31F1635 ಅಂತ ಪ್ಲೇಟ್ ನಂಬರ್ನ ಆ್ಯಡ್ ಮಾಡಿರುವಂಥದ್ದು. ಆಮೇಲೆ ಡಿಪೋ ಬ್ಯಾಡ್ಜ್ ಉತ್ತರ ಕರ್ನಾಟಕ ವಿಭಾಗ ಯಲ್ಲಾಪುರ ಘಟಕ ಅಂತಲೂ ಫ್ರಂಟ್ ಲುಕ್ಕಲ್ಲಿ ಈ ರೀತಿ ಎಲ್ಲ ಆ್ಯಡ್ ಮಾಡಿದ್ದಾರೆ ನಮ್ಮ ಒಂದು ಲಿವರಿ ನಮ್ಮ ಹತ್ರ. ಇನ್ನು ಸೈಡ್ ಲುಕ್ಕಲ್ಲಿ ನೋಡೋದಿದ್ರೆ ಸೈಡ್ ಲುಕ್ಕೂ ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ದಾರೆ, ಜಾಸ್ತಿ ಏನೂ ಮಾಡಿಫಿಕೇಷನ್ಸ್ ಇಲ್ಲ. ಬಟ್ ಆದರೂ ಲಿವರಿ ಅಂತೂ ಸೂಪರಾಗೈತೆ ಗೆಳೆಯರ. ನೋಡ್ತಿರ್ಬೋದು ವಾಯುವ್ಯ ಕರ್ನಾಟಕ ಸಾರಿಗೆ, ಆಮೇಲೆ ವಾಯುವ್ಯ ಕರ್ನಾಟಕ ಸಾರಿಗೆದು ಸಿಂಬಲ್, ಆಮೇಲೆ ಫ್ರಂಟ್ ವೀಲ್ ಕ್ಯಾಪ್ನ ನೀವು ನೋಡ್ತಿರ್ಬೋದು. ಫ್ರಂಟ್ ವೀಲ್ ಕ್ಯಾಪು ಮತ್ತು ಬ್ಯಾಕ್ ವೀಲ್ ಕ್ಯಾಪು ಎರಡನ್ನೂ ಅಷ್ಟೇ ಚಿಂದಿಯಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನೀವು ನೋಡಿದ್ರಲ್ಲ ಸೈಡ್ ಲುಕ್ಕು. ಇನ್ನು ನೀವು ಬ್ಯಾಕ್ ಸೈಡ್ ಲುಕ್ನ ನೋಡೋದಾದರೆ ಬ್ಯಾಕ್ ಸೈಡನ್ನು ಅಷ್ಟೇ ಗೆಳೆಯರ ಚಿಂದಿಯಾಗಿ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಒಂದು ಲಿವರಿನ. ಫಸ್ಟೇ ಯಾರು ಹೇಳಿ ಕ್ರಿಯೇಟ್ ಮಾಡಿರೋ, ನಮ್ಮೊಂದು ಆಕಾಶ್ ಗೇಮಿಂಗ್ ಅವ್ರು ಕ್ರಿಯೇಟ್ ಮಾಡಿರೋದು. ಸುಮಾರು ದಿನ ಆಗೈತಿ ಒಂದು ಲಿವರನ್ನ ಕ್ರಿಯೇಟ್ ಮಾಡಿ, ಬಟ್ ನನಗೆ ಇವಾಗ ರೀಸೆಂಟಾಗಿ ಸಿಕ್ಕಿದೆ. ಬ್ಯಾಕ್ ಸೈಡಲ್ಲಿ ಜೈ ಶ್ರೀರಾಮ್ ಅಂತ ಹಾಕಿ ಒಂದು ಬಜರಂಗಿದು ಒಂದು ಫೋಟೋನ ಆ್ಯಡ್ ಮಾಡಿ ಕೆಂಪು ಮತ್ತು ಹಳದಿ ಕಲರ್ ಲೈನ್ನ ಹಾಕಿ, ಆಮೇಲೆ ಡೈಮಂಡ್ ಎಕ್ಸ್ಪ್ರೆಸ್ ಅಂತ ಹಾಕಿ ಆ ಕಡೆ ಈ ಕಡೆ ಎರಡು ಕುದುರೆಗಳದ್ದು ಫೋಟೋಸ್ನ ಆ್ಯಡ್ ಮಾಡಿರುವಂಥದ್ದು ಈ ರೀತಿ ಬ್ಯಾಕ್ ಸೈಡಲ್ಲಿ. ಆಮೇಲೆ ಆ ಕಡೆ ಈ ಕಡೆ ಎರಡು ಆನೆಗಳನ್ನ ಆ್ಯಡ್ ಮಾಡಿ ಬೆಂಗಳೂರು, ಶಿವಮೊಗ್ಗ, ತುಮಕೂರು, ಭದ್ರಾವತಿ, ಶಿರಸಿ, ಯಲ್ಲಾಪುರ ಅಂತ ರೂಟ್ ಬೋರ್ಡ್ನ ಹಾಕಿ, ಆಮೇಲೆ NWKRTC ಅಂತಲೂ ಆ್ಯಡ್ ಮಾಡಿ ನಮ್ಮ ಕರ್ನಾಟಕ ಸಾರಿಗೆ ಅಂತ ಹಾಕಿ KA31F1635 ಅಂತಲೂ ಪ್ಲೇಟ್ ನಂಬರ್ನ ಆ್ಯಡ್ ಮಾಡಿ ಬ್ಯಾಕ್ ಸೈಡಲ್ಲಿ ಈ ರೀತಿ ಚಿಂದಿಯಾಗಿ ಕ್ರಿಯೇಟ್ ಮಾಡಿದ್ದಾರೆ ಬ್ಯಾಕ್ ಸೈಡಲ್ಲಿ. ಇನ್ನು ಸೈಡ್ ಲುಕ್ಕಲ್ಲಿ ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಈ ಕಡೆ ಸೈಡ್ ಲುಕ್ಕಲ್ಲಿ ಒಂದೇ ಒಂದು ಮಿಸ್ಟೇಕ್ನ ಮಾಡಿದ್ದಾರೆ, ಚಿಕ್ಕ ಮಿಸ್ಟೇಕು. ಏನಪ್ಪ ಅಂದರೆ ಇಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಅನ್ನೋದನ್ನ ಮಿಸ್ ಮಾಡಿಬಿಟ್ಟಿದ್ದಾರೆ ಹಾಕೋದು. ಆಮೇಲೆ ಇಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಿಂಬಲ್ ಹಾಕಿದ್ದಾರೆ, ಆಮೇಲೆ ವಾಯುವ್ಯ ಕರ್ನಾಟಕ ಸಾರಿಗೆ ಅನ್ನೋದನ್ನ ಮಾತ್ರ ಹಾಕಿಲ್ಲ. ಆಮೇಲೆ ಫ್ರಂಟ್ ವೀಲ್ ಕ್ಯಾಪ್ ನೋಡ್ತಿರ್ಬೋದು, ಬ್ಯಾಕ್ ವೀಲ್ ಕ್ಯಾಪ್ ಎಲ್ಲ ಸೇಮ್ ಟು ಸೇಮ್ ಇದೇನೆ. ಆ ಕಡೆ ಯಾವ ರೀತಿ ಇತ್ತು ಈ ಕಡೆನೂ ಅದೇ ರೀತಿ ಇದೆ. ಇನ್ನು ಫ್ರಂಟು ಬ್ಯಾಕು ಸೈಡೆಲ್ಲ ನೋಡಿದ್ರಲ್ಲ ಈ ಒಂದು ಲಿವರಿದು. ಇನ್ನು ಕ್ಯಾಬಿನ್ ಅಂದರೆ ಬಸ್ನ ಒಳಗಡೆ ನೀವು ನೋಡಿದಾದರೆ ಯಾವ ರೀತಿ ಇದೆ ಅಂತ ಈ ರೀತಿ ನಿಮಗೆ ಕ್ಯಾಬಿನ್ನು ಸಿಗುವಂಥದ್ದು ಗೆಳೆಯರ. ನೋಡ್ತಿರ್ಬೋದು ಕ್ಯಾಬಿನ್ ಮಾತ್ರ ಚಿಂದಿಯಾಗಿ ನೆಕ್ಸ್ಟ್ ಲೆವೆಲಲ್ಲಿದೆ. ಆಮೇಲೆ ಮಳೆ ಬಂದ್ರೂ ಅಷ್ಟೇ ಕ್ಲೀನಾಗಿ ಗ್ಲಾಸ್ ಎಲ್ಲ ವೈಪರ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಇದಿಷ್ಟು ಗೆಳೆಯರ ನಮ್ಮ ಒಂದು ಡೈಮಂಡ್ ಎಕ್ಸ್ಪ್ರೆಸ್ ಲಿವರಿಯ ಮಾಹಿತಿ. ಇನ್ನು ಈ ಒಂದು ಬಸ್ ಮೋಡು ಮತ್ತು ಈ ಒಂದು ಲಿವರಿ ಅಂದರೆ ಈ ಒಂದು ಬಸ್ಗೆ ಹಾಕೋ ಪೇಂಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದಪ್ಪ ಅಂದರೆ, ಈ ಒಂದು ಬಸ್ ಮೋಡ್ನ ಮೊದಲಿಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದರೆ ಆಲ್ರೆಡಿ ಚಾನಲಲ್ಲಿ ವೀಡಿಯೋ ಮಾಡಿದ್ದೀನಿ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹೋಗಿ ಆ ಒಂದು ವೀಡಿಯೋನ ನೀವು ನೋಡಿಬಿಟ್ಟು ಈ ಒಂದು ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ಬಸ್ ಅಂದರೆ ಡೈಮಂಡ್ ಎಕ್ಸ್ಪ್ರೆಸ್ ಬಸ್ನ ಪೇಂಟ್ ಅಂದರೆ ಲಿವರಿ ಏನಿದೆ, ಈ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಸ್ ಮೋಡ್ನ ಯಾಕಪ್ಪ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡಲ್ಲ ಅಂದರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ 15 ನಿಮಿಷ ವಿಡಿಯೋ ಆಗೋಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಲಿವರಿನ ಮಾತ್ರ ನಾನು ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಡ್ತೀನಿ. ಬಸ್ ಮೋಡ್ ಡೌನ್ಲೋಡ್ ಮಾಡ್ಕೊಳ್ಳೋ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ನೀವು ಆ ಒಂದು ವಿಡಿಯೋನ ನೋಡಿ ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಲಿವರಿ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ ಗೆಳೆಯರ. ಈ ಒಂದು ಲಿವರಿ ಲಿಂಕ್ನ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ. ಈಗ ಇವರ ಒಂದು ವಿಡಿಯೋ ಓಪನ್ ಆದ ನಂತರ ಇವರ ಒಂದು ಚಾನಲ್ ಹೆಸರ ಮೇಲೆ ಒಂದ್ಸಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಎಲ್ಲಿ ಡೌನ್ಲೋಡ್ ಲಿಂಕ್ ಸಿಗುತ್ತಪ್ಪ ಅಂದರೆ ಫಸ್ಟಿಗೆ ನೀವು ಇವರ ಒಂದು ಚಾನಲ್ ಹೆಸರೇನಿದೆ NWKRTC ಡೈಮಂಡ್ ಎಕ್ಸ್ಪ್ರೆಸ್ ಅಂತ ಅಲ್ಲಿ ಹೆಸರೇನಿದೆ ಅಲ್ಲಿ ಟೈಟಲ್ಲು ಅದರ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಮೋರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಲಿವರಿ ಲಿಂಕ್ ಅಂತ ಬಂದು ಅದ್ರ ಕೆಳಗಡೆ ಒಂದು ಬ್ಲೂ ಕಲರ್ ಲಿಂಕ್ ಇರುತ್ತೆ. ಅದ್ರ ಮೇಲ್ಗಡೆ ಒಂದ್ಸರಿ ನೀವು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ.
ಈ ರೀತಿ ಓಪನ್ ಆದ ನಂತರ ನಿಮಗೆ ಈ ರೀತಿ ವೆಯ್ಟ್ ಮಾಡಬೇಕು. ಸ್ವಲ್ಪ ವೆಯ್ಟ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿದೆಯಲ್ಲ ಗೆಳೆಯರ, ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದ್ಸಲಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸ್ವಲ್ಪ ನೀವು ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿ, ಮಾಡಿದ ನಂತರ ಇಲ್ಲಿ ಒಂದು ಡೌನ್ಲೋಡ್ ಸಿಂಬಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಒಂದು ಬಸ್ ಲಿವರಿ ಪೇಂಟ್ ಏನಿದೆ ಅದು ಡೌನ್ಲೋಡ್ ಆಗುತ್ತೆ. ನೀವು ಅಷ್ಟೇ ಸೇಮ್ ಟು ಸೇಮ್ ನಾನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ನೀವು ಅಷ್ಟೇ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ. ನನಗೆ ಈ ರೀತಿಯೆಲ್ಲ ಕೇಳ್ತಿದೆ, ನಿಮಗೇನು ಕೇಳೋದಿಲ್ಲ, ನಿಮ್ಗೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ನನಗೆ ಮಾತ್ರ ಈ ರೀತಿ ಕೇಳ್ತಿದೆ ಸ್ವಲ್ಪ. ಇನ್ನು ನೀವು ನೋಡ್ತಿರ್ಬೋದು ನಮ್ಮ ಒಂದು ಲಿವರಿ ಡೌನ್ಲೋಡ್ ಆಗ್ತಿದೆ, ಆಲ್ರೆಡಿ ಆಗೋಗಿದೆ. 1.37 MB ಏನೋ ಇದೆ ಅಷ್ಟೇ, ನೋಡ್ತಿರ್ಬೋದು. ಸೇಮ್ ಟು ಸೇಮ್ ನೀವು ಅಷ್ಟೇ ಇದೇ ಥರನೇ ಈ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರ. ಇನ್ನು ನಾನು ನಿಮಗೆ ಆಗಲೇ ಹೇಳ್ದಂಗೆ ನಮ್ಮ ಒಂದು ಗೇಮ್ನ ಹೆಸರು ಬಸ್ ಸಿಮ್ಯುಲೇಟರ್ ಇಂಡಿಯಾ ಅಂತ. ಈ ಒಂದು ಗೇಮು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ಡೌನ್ಲೋಡ್ ಮಾಡ್ಕೊಂಡಿರೋರು ಇವಾಗ ಓಪನ್ ಮಾಡಿ, ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅನ್ನೋರು ಇವಾಗ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಇವಾಗ ಬೇಕಿದ್ರೆ ನಮ್ಮ ಒಂದು ಗೇಮ್ನ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಹಾಗೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಅಲ್ಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನೀವು ನೋಡ್ತಿರ್ಬೋದು ನಮ್ಮ ಒಂದು ಗೇಮು ಈ ರೀತಿ ಲೋಡ್ ಆಗುತ್ತೆ. ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು. ನೆಟ್ಟನ್ನು ಆನ್ ಮಾಡಿಕೊಂಡು ನಮ್ಮ ಒಂದು ಗೇಮ್ನ ಓಪನ್ ಮಾಡಿ ಗೆಳೆಯರೆ. ನೀವು ನೆಟ್ಟನ್ನು ಆನ್ ಮಾಡಿಕೊಂಡೇ ನಮ್ಮ ಒಂದು ಗೇಮ್ನ ಓಪನ್ ಮಾಡಬೇಕು. ಈ ರೀತಿ ಓಪನ್ ಆಗುತ್ತೆ. ಈ ಒಂದು ಬಸ್ ಮೋಡ್ ಬಂದಿರುತ್ತೆ. ನಾನು ಆಗಲೇ ಹೇಳ್ದಂಗೆ ಆ ವಿಡಿಯೋ ನೋಡಿದರೆ ಈ ಒಂದು ಬಸ್ ಮೋಡ್ ಬಂದಿರುತ್ತೆ. ಈ ಒಂದು ಬಸ್ಗೆ ನಮ್ಮ ಒಂದು ಡೈಮಂಡ್ ಎಕ್ಸ್ಪ್ರೆಸ್ ಯಾವ ರೀತಿಯಪ್ಪ ಹಾಕೊಳ್ಳೋದು ಅಂತಂದರೆ ಗೆಳೆಯರೆ, ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡಿ. ಇಲ್ಲಿ ಗೆಳೆಯರೆ ನಿಮಗೆ ಮ್ಯಾನೇಜ್ಮೆಂಟ್ ಹತ್ರ ಗ್ಯಾರೇಜ್ ಅನ್ನೋ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲ್ಗಡೆ ಒಂದ್ಸಲಿ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಪೇಂಟ್ನ ಸಿಂಬಲ್ 3ನೇದು, ಅದ್ರ ಮೇಲ್ಗಡೆ ಪೇಂಟ್ನ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಬ್ರೌಸ್ ಲಿವರ್ ಅಂತ ಬರುತ್ತೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಆಮೇಲೆ ಡಿವೈಸ್ ಗ್ಯಾಲರಿ ಅನ್ನೋದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿದ್ರೆ ಫಸ್ಟ್ಗೆ ನಮ್ಮ ಒಂದು ಬಸ್ನ ಪೇಂಟ್ ಬರುತ್ತೆ. ಅದ್ರ ಮೇಲ್ಗಡೆ ಒಂದ್ಸಲಿ ನೀವು ಕ್ಲಿಕ್ ಮಾಡಿದ್ರೆ ಮುಗೀತು. ನೋಡ್ತಿರ್ಬೋದು, ಅದ್ರ ಮೇಲ್ಗಡೆ ಒಂದೇ ಒಂದ್ಸಲಿ ಕ್ಲಿಕ್ ಮಾಡಿ ಪೇಂಟ್ನ ಮೇಲೆ ಈ ರೀತಿ ಡೈರೆಕ್ಟಾಗಿ ಬಂದು ಆ್ಯಡ್ ಆಗುತ್ತೆ. ಇನ್ನು ನೀವು ಅಪ್ಲೈ ಅಂತ ಹಸಿರು ಕಲರ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಬಿಟ್ಟು ಯೂಸ್ ಮನಿನೋ ಫ್ರೀನೋ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ಮುಗೀತು. ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡಿಯಾ ಗೇಮ್ಗೆ ಡೈಮಂಡ್ ಎಕ್ಸ್ಪ್ರೆಸ್ಸು ಬಂದು ಆ್ಯಡ್ ಆಗುತ್ತೆ. ಇದಿಷ್ಟು ಗೆಳೆಯರೆ ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಕಮೆಂಟ್ನ ಮಾಡಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸಿ. ಹಂಗೆ ನಮ್ಮ ಒಂದು ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಅಕೌಂಟ್ಗೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ವಿಡಿಯೋದಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರ.